ಹೋಮ್ವರ್ಕ್ ನೆನ್ನೆ ಕೊಟ್ಟಿದ್ದೆ ಅದನ್ನ ಮಾಡಿದ್ರ? ನೆನ್ನೆ ಒಂದು 12 o'clock, 3 o'clock, 6 o'clock, 9 o'clock ಮಾಡಿದ್ರಾ? ವೆರಿ ಗುಡ್. ಸೊ ಎಲ್ಲರೂ ಮಾಡಿದ್ದೀರಾ, ಎಲ್ಲರೂ ಅಪ್ಡೇಟೆಡ್. ಸೊ ಎಲ್ಲ ಥ್ಯಾಂಕ್ ಯು ಆಲ್. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಗೆ ಥ್ಯಾಂಕ್ ಯು ಹೇಳಿದ್ರ? ನಿಮ್ಮ ಲ್ಯಾಪ್ಟಾಪ್ ಮೊಬೈಲ್ ಗೆ ಥ್ಯಾಂಕ್ ಯು ಹೇಳಿದ್ರ? ವೆರಿ ಗುಡ್. ಮೊಬೈಲ್ ಗೆ ಲ್ಯಾಪ್ಟಾಪ್ ಗೆ ಥ್ಯಾಂಕ್ ಯು ಹೇಳಿದ್ರ? ಟ್ಯಾಬ್ ವಾಟ್ ಎವರ್ ಯು ಆರ್ ಯೂಸಿಂಗ್, ಐ ಡೋಂಟ್ ನೋ ವಾಟ್ ಯು ಆರ್ ಯೂಸಿಂಗ್, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಿದ್ರ? ನಮಸ್ತೆ ಸರ್. ನಮಸ್ತೆ. Now, yes, so everyone has tanked everything. Okay, ನಿಮ್ಮ ವಾರ್ಡ್ರೋಬ್ ಗೆ, ನಿಮ್ಮ ಡ್ರೆಸ್ ಗೆ, ನೀರಿಗೆ, ದೆನ್ ವಾಟರ್ಸ್ ಯಾರ್ಯಾರು ನೀರ್ ಬಿಡ್ತಾರೆ, ದ ಸರ್ವಿಸ್ ಪರ್ಸನ್, ಎಲೆಕ್ಟ್ರಿಕ್ ಪವರ್. ಮಳೆ ಬರ್ತಾ ಇತ್ತು ಬೆಂಗಳೂರಲ್ಲಿ, ಆದ್ರೂ ನಿಮ್ಗೆ ಪವರ್ ಇತ್ತು. ಓಕೆ, ಅದಕ್ಕೆ ಥ್ಯಾಂಕ್ ಯು ಹೇಳಿದ್ರ? ಓಕೆ, ನೀವು ಕೂತ್ಕೊಳ್ಳೋ ಸೋಫಾಗೆ ಥ್ಯಾಂಕ್ ಯು ಹೇಳಿದ್ರ? ಚೇರಿಗೆ ಥ್ಯಾಂಕ್ ಯು ಹೇಳಿದ್ರ? ಏನೇನ್ ಚಾರ್ಟ್ ಗಳಿದೆ ಅದಕ್ಕೆಲ್ಲ ಟಿಕ್ ಮಾಡ್ತಾ ಹೋಗ್ಬಿಡಿ. ಆಲ್ 100 out of 100 ಮಾರ್ಕ್ಸ್. ಓಕೆ, ಈಗ 100 out of 100 ಬಂದಿದೆ. ಒನ್ ಇಂಪಾರ್ಟೆಂಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು. ಓಕೆ, ಮೆನಿ ಆಫ್ ದೆಮ್ ಆಸ್ಕ್. ನಮಸ್ತೆ, ಓಂ ಶಾಂತಿ. ನಮಸ್ತೆ ಎಲ್ಲರಿಗೂ. ನಮಸ್ತೆ. ಓಕೆ, ಒಬ್ರು ಇದ್ದಾರೆ, ನಾನು ಎಷ್ಟು ಒಳ್ಳೇದ್ ಮಾಡ್ತಾ ಇದ್ದೀನಿ ಆದ್ರೂ ಯಾಕೆ ಈ ತರ ಆಗ್ತಾ ಇದೆ ಅಂತ ಕೇಳ್ತಾರೆ. ಓಕೆ, ಇನ್ನು ಅದು ಸುಮ್ನೆ ಇರಲ್ಲ ಅಂದ್ರೆ ಅವ್ರು ಎಷ್ಟೊಂದು ಡ್ಯಾಶ್ ಮಾಡ್ತಾ ಇದಾರೆ, ಅವ್ರಿಗೆ ಒಳ್ಳೇದೇ ಆಗ್ತಾ ಇದೆ, ಯಾಕೆ? ಇಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ಈ ಬ್ಯೂಟಿಫುಲ್ ಕ್ವಶನ್ ಗೆ ಆನ್ಸರ್ ಈಸ್ ಸಿಂಪಲ್ ಅಂಡ್ ಈಸಿ. ಯೂಟ್ಯೂಬ್ ನೋಡಿದಿರಾ? ಅಲ್ಲ, ಯೂಟ್ಯೂಬ್ ಅಂದ್ರೆ ಆ ಯೂಟ್ಯೂಬ್ ಅಲ್ಲ ದೇವ್ರೆ. ಇವ್ರು ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಪಿಕ್ಚರ್ ನೋಡಿದೀನಿ, ಡಾನ್ಸ್ ನೋಡಿದೀನಿ, ಸಾಂಗ್ ನೋಡಿದೀನಿ, ವಿಷ್ಣು ಸಹಸ್ರನಾಮ ಕೇಳಿದೀನಿ ಅಂದ್ಬಿಡ್ತಾರೆ. ಆ ಯೂಟ್ಯೂಬ್ ಅಲ್ಲ, ಕ್ಲಾಸ್ ಟ್ಯೂಬ್, ಯು ಆಗಿರೋದು. ಯಾರ್ಯಾರು ನೋಡಿದಿರಾ? ಎಲ್ಲರೂ ನೋಡಿರ್ತೀರಾ ಸ್ಕೂಲಲ್ಲಿ ಎಕ್ಸ್ಪೆರಿಮೆಂಟ್. ಓಕೆ, ಯೂಟ್ಯೂಬ್. ಸೊ ಯೂಟ್ಯೂಬ್ ಅಲ್ಲಿ ಒಂದ್ ಕಡೆ ನೀರ್ ಹಾಕಿದ್ರೆ ಇನ್ನೊಂದ್ ಕಡೆ ಅದು ಲೆವೆಲ್ ಮೇಂಟೈನ್ ಆಗೋ ತನಕ ಇಲ್ಲಿ ನೀರ್ 3/4 ಇದ್ರೆ ಇಲ್ಲೂ ನೀರ್ 3/4 ಇರುತ್ತೆ. ಹೌದಾ ಇಲ್ವೋ? ಹಾಫ್ ಇದ್ರೆ ಹಾಫ್ ಇರುತ್ತೆ, ಕಮ್ಮಿ ಆದ್ರೆ. ಸೊ ಇಲ್ಲಿ ನೀರ್ ಹಾಕಿದ್ರೆ ಇಲ್ಲಿ ಜಾಸ್ತಿ ಆಗುತ್ತೆ. ಹೌದೋ ಇಲ್ವೋ? ಇಲ್ಲಿ ನೀರ್ ಹಾಕಿದ್ರೆ ಇಲ್ಲಿ ಜಾಸ್ತಿ ಆಗತ್ತೆ. ಹೌದೋ ಇಲ್ವೋ? ಎಲ್ಲಾರು ಯೂಟ್ಯೂಬ್ ನೋಡಿದ್ರ? ಹಾಗಾದ್ರೆ ಅರ್ಥ ಆಯ್ತು ಎಲ್ಲರೂ. ಓಕೆ, ಯು ಗ್ಲಾಸ್ ಟ್ಯೂಬ್ ಹೇಳ್ತೀನಿ, ಆಮೇಲೆ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಅಂದ್ಬಿಡ್ತೀರ. ಯು ಗ್ಲಾಸ್ ಟ್ಯೂಬ್ ಅಲ್ಲಿ ಒಂದು ಕಡೆ ಇಸ್ ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಹೇಳ್ತಾರೆ ನಾನು ಎಷ್ಟು ದೇವ್ರದ್ದು ಮಾಡ್ತಾ ಇದ್ದೀನಿ, ಯಾಕೆ ಫಲಿತಾಂಶ ಬರ್ತಾ ಇಲ್ಲ? ಇನ್ನು ಕೆಲವರು ಹೇಳ್ತಾರೆ ಅವರು ಎಷ್ಟೊಂದು ಡ್ಯಾಶ್ ಮಾಡ್ತಾರೆ, ಅವ್ರಿಗೆ ಯಾಕೆ ಇನ್ನು ಒಳ್ಳೇದಾಗ್ತಾ ಇದೆ? ಅಲ್ಲ, ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ಇರೋದೇ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿಕ್ಕೆ, ಆಶೀರ್ವಾದ ಕೊಡ್ಲಿಕ್ಕೆ. ಈಗ ಯು ಗ್ಲಾಸ್ ಟ್ಯೂಬ್ ಪ್ರಿನ್ಸಿಪಲ್ ತಗೊಳ್ಳೋಣ. ಸೊ ಒಂದ್ ಕಡೆ ಪುಣ್ಯ ಇದೆ, ಒಂದ್ ಕಡೆ ಆಪೋಸಿಟ್ ಆಫ್ ಪುಣ್ಯ ಅಂದ್ರೆ ಪಾಪ ಇದೆ. ಯಾಕಂದ್ರೆ ನಾನು ಆಪೋಸಿಟ್ ಆಫ್ ಪುಣ್ಯ, ಆಪೋಸಿಟ್ ಆಫ್ ಪಾಸಿಟಿವ್ ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗುದಿಲ್ಲ. ನಾನೇನ್ ಮಾಡ್ಲಿ? ಈ ವರ್ಡ್ ಗಳನ್ನ ಯೂಸ್ ಮಾಡ್ಬೇಕು. ದೋಸ್ ಆರ್ ಕ್ರಿಟಿಕಲ್ ವರ್ಡ್ಸ್, ನಾಟ್ ಸಪೋಸ್ ಟು ಬಿ ಯೂಸ್, ಬಟ್ ಐ ಆಮ್ ಯೂಸಿಂಗ್. ಒಂದ್ ಕಡೆ ಪಾಪ ಇದೆ, ಒಂದ್ ಕಡೆ ಪುಣ್ಯ ಇದೆ. ಓಕೆ, ನಾವು ಈಗ ಇಲ್ಲಿ ನೀವು ಪುಣ್ಯ ಮಾಡ್ತಾ ಇದ್ದೀರಾ ಈ ಜನ್ಮದಲ್ಲಿ. ವಿಷ್ಣು ಸಹಸ್ರನಾಮ ಓದ್ತೀರಾ, ಲಲಿತಾ ಸಹಸ್ರನಾಮ ಓದ್ತೀರಾ, ದೇವರ ಪೂಜೆ ಮಾಡ್ತೀರಾ, ಉಪವಾಸ ಮಾಡ್ತೀರಾ, ಏಕಾದಶಿ ಮಾಡ್ತೀರಾ, ವ್ರತ ಮಾಡ್ತೀರಾ, ಎಲ್ಲಾ ಮಾಡ್ತಾ ಇದ್ದೀರಾ. ಹೋಮ ಮಾಡ್ತೀರಾ, ಯಾಗ ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಪಿಲ್ಗ್ರಿಮೇಜ್ ಹೋಗ್ತೀರಾ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀರಾ, ಕಾಂಪ್ಲಿಮೆಂಟ್ಸ್ ಕೊಡ್ತೀರಾ, ಊಟ ತಿಂಡಿ ಎಲ್ಲ ನಿಯತ್ತಾಗಿ ಭಗವಂತನ ಹೆಸರಲ್ಲಿ ಮಾಡ್ತಿದ್ದೀರಾ, ಭಗವಂತನಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ನೀರು ತುಂಬ್ತಾ ಇದೆ. ಇಲ್ಲಿ ಪಾಪದ್ದು ಮೇಲೆ ಬರ್ತಾ ಇದೆ. ಸೊ ದ ಕಾನ್ಸಿಕ್ವೆನ್ಸಸ್ ಆಫ್ ವಾಟ್ ಎವರ್ ಯು ಹ್ಯಾವ್ ಡನ್ ಈಸ್ ಪೋರಿಂಗ್ ಔಟ್. ಹೌದಾ ಇಲ್ವೋ? ಇನ್ ದ ಆಪೋಸಿಟ್ ಡೈರೆಕ್ಷನ್. ಗ್ಲಾಸ್ ಟ್ಯೂಬ್ ಅಲ್ಲಿ ನೀವು ಇಲ್ಲಿ ಪುಣ್ಯ ಮಾಡ್ತಾ ಹೋಗ್ತಾ ಇದ್ದೀರಾ, ಆ ಕಡೆಯಿಂದ ಅದು ಹೊರಗಡೆ ಬರ್ತಾ ಇರೋದು ಪಾಪ ಮಾಡಿರ್ತಕ್ಕಂತ ಫಲಿತಾಂಶ. ಹೌದಾ ಇಲ್ವೋ? ಸೊ ಅದೇ ತರ ಅವರುಗಳು ಅಷ್ಟೇ ಏನೇನೋ ಮಾಡ್ತಾ ಇದ್ದಾರೆ, ಡ್ಯಾಶ್. ಓಕೆ, ರಾಂಗ್ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಅವರು ಮಾಡಿರ್ತಕ್ಕಂಥ ಪುಣ್ಯ ಓವರ್ಫ್ಲೋ ಆಗ್ತಾ ಇದೆ, ಅದು ಬರ್ತಾ ಇರುತ್ತೆ. ಎಲ್ಲಿ ತನಕ? ಪುಣ್ಯ ಖಾಲಿ ಆಗೋ ತನಕ. ಹಾಗೆ ಇದೇ ತರ ಇಲ್ಲಿ ನೀವು ಪುಣ್ಯ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲಿ ನಿಮ್ಮ ಪಾಪ ಕರ್ಮಗಳು ಖತಮ್ ಆಗೋ ತನಕ ಅಥವಾ ಎಂಡ್ ಆಗೋ ತನಕ. ಒಂದ್ಸಲ ಅದು ಎಂಡ್ ಆಯ್ತು ಅಂದ್ರೆ ಬರೋದೇನು? ನೀರ್ ಹಾಕಿದ್ರೆ, ಪುಣ್ಯ ಹಾಕಿದ್ರೆ ಏನ್ ಬರುತ್ತೆ? ಪುಣ್ಯನೇ ಬರುತ್ತೆ.
ಈಗ ಪುಣ್ಯ ಹಾಕಿದ್ರೆ ಪಾಪ ಬರ್ತಾ ಇದೆ ಅಂದ್ರೆ ಅಲ್ಲಿ ಸ್ವಲ್ಪ ಇನ್ನೂ ಇದೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಒನ್ ಫೈನ್ ಡೇ ವೆನ್ ಯು ಪುಟ್ ಪುಣ್ಯ ವಿಲ್ ಕಮ್ ಅಂಡ್ ಗೋ ಆನ್ ಡೂಯಿಂಗ್ ಪುಣ್ಯ. ಅದು ಯೂಟ್ಯೂಬ್ ಎಷ್ಟು ದೊಡ್ಡದಿದೆ ಅಂತ ಆಮೇಲೆ ಕೇಳ್ಬೇಡಿ ನನಗೆ. ಆ ಯು ಗ್ಲಾಸ್ ಟ್ಯೂಬ್ ಎಷ್ಟು ದೊಡ್ಡದಿದೆ ಅಂತ ಕೇಳ್ಬೇಡಿ. ಯು ಗ್ಲಾಸ್ ಟ್ಯೂಬ್ ನೀವು ಚಿಕ್ಕ ಎಕ್ಸಾಂಪಲ್ ತಗೊಳ್ಳಿ. ಸೊ ಪುಣ್ಯ ಮಾಡಿದಾಗ ಇಲ್ಲಿ ಏನ್ ಕರ್ಮ ಬರುತ್ತೆ. ಓಕೆನಾ? ಸೊ ನಾವು ಯು ಹ್ಯಾವ್ ಎನಿ ಡೌಟ್? ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಯು ಗ್ಲಾಸ್ ಟ್ಯೂಬ್ ನಾರ್ಮಲ್ ಪ್ರಿನ್ಸಿಪಲ್, ಅದು ದಟ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್. ಅದೇ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ ಸರ್, ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗೋಗಿ. ಸೊ ಈಗ ಎಲ್ರಿಗೂ ಅರ್ಥ ಆಯ್ತಾ? ಸೊ ಇನ್ಮೇಲೆ ಯಾರು ಕಂಪ್ಲೇಂಟ್ ಮಾಡಲ್ಲ ತಾನೆ, ನಾನು ಎಷ್ಟು ಒಳ್ಳೇದನ್ನ ಮಾಡ್ತಾ ಇದ್ದೀನಿ ಆದ್ರೂ ಯಾಕೆ ಹೀಗೆ ಬರ್ತಾ ಇದೆ ಅಂತ. Can you repeat again, sir? I was not able to connect. ಸರ್ ಅದೇ ಗೊತ್ತಿರಲ್ಲ ಯಾರಿಗೂ, ಅದಕ್ಕೆ ಇನ್ನ ಹಂಗೆ ಆಗ್ತಿದೆ ಅಂತ ಅನ್ಕೊಂತಾರೆ. ಗೊತ್ತಿರಲ್ಲ ಅಲ್ಲ ನಮ್ ಪಾಪ ಎಷ್ಟಿದೆ ಆಚೆ ಬರಕ್ಕೆ ಅಂತ. ಅದಕ್ಕೆ ನಾನು ಹೇಳಿದ್ದು ಯು ಗ್ಲಾಸ್ ಟ್ಯೂಬ್ ಲೆಂತ್ ಎಷ್ಟಿದೆ, ಅದ್ರ ಗಾತ್ರ ಎಷ್ಟಿದೆ ನನಗೆ ಗೊತ್ತಿಲ್ಲ ಅಂತ. ದಟ್ ಡಿಪೆಂಡ್ಸ್ ಆನ್ ಅವರ್ ಕರ್ಮಾಸ್. ಕೆಲವರು ಪಾಪ ಆಗ್ತಾ ಇದಾರೆ ಆದ್ರೂ ಅವ್ರಿಗೆ ಒಳ್ಳೇದೇ ಆಗ್ತಾ ಇದೆ ಅನ್ನೋದು ಕೂಡ ಅದು ಪಾಪದ ಸೈಡ್ ಇಂದ ಫಿಲ್ ಆಗ್ತಾ ಇದೆ, ಒಳ್ಳೇದ್ ಮಾತ್ರ ಕಾಣಿಸ್ತಿದೆ ಅಂತನ. Yes, absolutely right. See, you glass tube ಇದೆಯಲ್ಲಮ್ಮ, I am repeating for ಕವಿತಕ್ಕ's sake. You glass tube, ಓಕೆ, ಅದರಲ್ಲಿ ಒಂದ್ ಕಡೆ ನೀರ್ ಹಾಕಿದ್ರೆ ಇನ್ನೊಂದ್ ಕಡೆ ನೀರು ಬರುತ್ತೆ ಅಲ್ವಾ? ಫುಲ್ ಹಾಕ್ತಾ ಹೋದ್ರೆ ಇನ್ನೊಂದ್ ಕಡೆ ಬರುತ್ತೆ. ಸೊ ಲೆವೆಲ್ ಇಸ್ ಮೈಂಟೈನ್ಡ್ ನೀರಿಂದು. ನೀರು ಅಥವಾ ಫ್ಲೂಯಿಡ್ ಅಥವಾ ಲಿಕ್ವಿಡ್ ಅಥವಾ ಎನಿಥಿಂಗ್. ಸೊ ಒಂದ್ ಕಡೆ ಪಾಪ ಕರ್ಮದ ಫಲ ಇದೆ, ಇನ್ನೊಂದ್ ಕಡೆ ನೀವು ಪುಣ್ಯ ಮಾಡ್ತಾ ಇದ್ದೀರಾ ಅಂದಾಗ ಇಲ್ಲಿ ಪುಣ್ಯ ಮಾಡ್ತಾ ಇದ್ದೀರಾ, ನೀರು ಹಾಕ್ತಾ ಇದ್ದೀರಾ, ಒಳ್ಳೆ ನೀರು ಹಾಕ್ತಾ ಇದ್ದೀರಾ, ಇಲ್ಲಿ ಕೆಟ್ಟ ನೀರು ಹೊರಗಡೆ ಬರ್ತಾ ಇದೆ. ಅಥವಾ ಪಾಪ ಕರ್ಮದ ಏನೋ ಫಲಿತಾಂಶ ಇದೆ, ಏನೋ ಕರ್ಮಶೇಷ ಇದೆ, ಏನೋ ಭಾಗ್ಯ ಇದೆ, ಏನು ಫೇಟ್ ಇದೆ, ಏನು ಲಕ್ ಇದೆ, ಏನು ಕರ್ಮದ ಫಲ ಇದೆ, ಅದು ಹೊರಗಡೆ ಬರ್ತಾ ಇದೆ ಇನ್ನೊಂದ್ ಕಡೆಯಿಂದ. ಸೊ ಅದು ಯಾವಾಗ ತನಕ ಬರುತ್ತೆ? ನಿಮ್ಮ ಪುಣ್ಯ ಕಂಟಿನ್ಯೂ ಮಾಡ್ತಾ ಹೋಗಿ. ಎಷ್ಟು ಅಂತ ಗೊತ್ತಿಲ್ಲ, ಎಷ್ಟಿದೆ, ಎಷ್ಟು ಬ್ಯಾಲೆನ್ಸ್ ಇದೆ ಗೊತ್ತಿಲ್ಲ, ಅದು ಮಾಡ್ತಾ ಹೋಗಿ. ಇಲ್ಲಿ ಒನ್ ಫೈನ್ ಡೇ ಇಲ್ಲಿ ಪುಣ್ಯ ಬರ್ಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ಪುಣ್ಯ ಈ ಕಡೆಯಿಂದ ಬರ್ಲಿಕ್ಕೆ ಶುರು ಆಯ್ತು ಅಂದ್ರೆ ಪುಣ್ಯನೇ ಬರ್ತಾ ಇರುತ್ತೆ. ಓಕೆನಾ? ಪುಣ್ಯದ ಖಾತೆ. ಅದೇ ತರ ಕೆಲವರು ಪಾಪ ಕರ್ಮಗಳನ್ನು ಮಾಡಿ ಸಹ ಅವರು ಸುಖವಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಒಂದ್ ಕಡೆಯಿಂದ ಪಾಪದ ಕರ್ಮ ಮಾಡ್ತಾನೆ ಇದ್ದಾರೆ, ಹಾಕ್ತಾ ಇದ್ದಾರೆ. ಅವರು ಮಾಡಿರ್ತಕ್ಕಂಥ ಪುಣ್ಯಕರ ಕೆಲಸದಿಂದ ಇಲ್ಲಿ ಹೊರಗಡೆ ಬರ್ತಾ ಇರೋದು ಪುಣ್ಯದ ಇದು ಏನೋ ಅವರ ಪುಣ್ಯದ ಫಲ. ಅದು ಖರ್ಚಾಗೋ ತನಕ ಬರ್ತಾನೆ ಇರುತ್ತೆ. ಒನ್ ಫೈನ್ ಡೇ ಇಟ್ ವಿಲ್ ಗೆಟ್ ಎಕ್ಸಾಸ್ಟೆಡ್. ಅವಾಗ ಇಲ್ಲಿ ಬರೋದೇನೋ, ಅವಾಗ ಯಾರಿಂದನೂ ತಡೀಲಿಕ್ಕಾಗಲ್ಲ. ಓಕೆನಾ? ಅಂಡರ್ಸ್ಟುಡ್ ಕವಿತಮ್ಮ? Yes, sir. Thank you, sir. Okay. So that is the simplest of explanation. Okay, and ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಎಸ್ ನೀವು ಹಾರೋಸ್ಕೋಪ್ ಆಗ್ಲಿ, ಟ್ಯಾರೋಟ್ ಕಾರ್ಡ್ಸ್ ಆಗ್ಲಿ, ಏನೇ ಆಗ್ಲಿ, ಇಟ್ ಈಸ್ ಎವ್ರಿಥಿಂಗ್ ಡಿಪೆಂಡೆಂಟ್ ಆನ್ ಯುವರ್ ಕರ್ಮ. ಓಕೆ, ನಿಮ್ಮ ಕರ್ಮದ ಅನುಸಾರ ನಿಮ್ಗೆ ಫಲಿತಾಂಶ ಬರ್ತಾ ಇದೆ. ಸೊ ಡೋಂಟ್ ಕಂಪ್ಲೇಂಟ್. ಮಾಡ್ತಾ ಹೋಗಿ, ಒಳ್ಳೇದನ್ನೇ ಮಾಡ್ತಾ ಹೋಗಿ. ಒಳ್ಳೇದು. ಓಕೆ, ಹೇಳಿದವ್ರೆ ನಾವು ವಿಲ್ ಸ್ಟಾರ್ಟ್ ವಿತ್ ಪ್ರಣಾಮ.